ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ಸೀತಾ ರಾಮ 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 ಸೀತಾ ರಾಮ 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 ಸೀತಾ ಹಂಗದ ಕುಮಾರ, ನಾನಾ ಪ್ರದೇಶವನ್ನು ಸುತ್ತಿದರೂ ಸೀತಾಮಾತೆಯವರ ದರ್ಶನವಾಗುವುದಿಲ್ಲ. ಈಗೇನು ಮಾಡುವುದು? ಆಂಜನೇಯನೇ, ಬೇಸರ ಪಡಬೇಡ, ಮುಂದೆ ಹೋಗಿ ನೋಡೋಣ. ಜಾಂಬುವಂತರೆ, ಅದು ಅಲ್ಲಿ ನೋಡಿ, ಯಾವುದೋ ಒಂದು ಗುಹೆಯು ಕಾಣುತ್ತಿರುವುದು. ಅದರೊಳಗೆ ಪಕ್ಷಿ ರಾಜಹಂಸಗಳು ಹೋಗುತ್ತಿರುವವರು. ಅದನ್ನು ಹೋಗುತ್ತಿರುವುದನ್ನು ನೋಡಿದರೆ ಒಳಗಡೆ ನೀರಿನ ಕೊಳವು ಉದ್ಯಾನವನವೂ ಇರಬಹುದೆಂದು ಶೋಧಿಸುತ್ತಿರು. ಅಲ್ಲಿ ಏನಾದರೂ ಸೀತಾಮಾತೆಯವರನ್ನು ಬಚ್ಚಿಟ್ಟಿರುವರೇನು, ಹುಡುಕಿ ನೋಡೋಣ. ನೀವೆಲ್ಲರೂ ಬನ್ನಿರಿ. ಏತಕ್ಕೆ ಭಯವಾದಿತೆ? ನೀವೆಲ್ಲರೂ ನನ್ನ ಲಾಂಗೋನವನ್ನು ಹಿಡಿದು ರಾಮಧ್ಯಾನ ಮಾಡುತ್ತಾ ಬನ್ನಿರಿ. ರಾಮ 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 ಸೀತಾ ರಾಮ 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 ಸೀತಾ ರಾಮ ಗಗನವತ್. ಆಂಜನೇಯನೇ, ಇದೇನು ರಾಮನ ಧ್ಯಾನ ಮಾಡುತ್ತಾ ಮಾಡುತ್ತಾ ಮೊದಲಿದ್ದ ಸ್ಥಳಕ್ಕೆ ಬಂದೆವಲ್ಲ? ಹಂಗದ ಕುಮಾರ, ತಪಸ್ವಿಗಳ ಮಹಿಮೆ ಅಪಾರ. ಗುರು ಮೂಲವನ್ನು ನದಿ ಮೂಲವನ್ನು ಪರೀಕ್ಷಿಸಲು ಹೋಗಬಾರದು. ಆಂಜನೇಯನೇ, ಅದೋ ನೋಡು, ಯಾವುದೋ ಒಂದು ಭೂತವು ನಮ್ಮನ್ನು ನುಂಗಲು ಇತ್ತಗಡೆ ಬರುತ್ತಿರುವುದು. ಮುಂದೇನು ಗತಿ? ಕೈಕೆ ಓರಳಿಂದ ಎಂತ ವಿಪತ್ ಪರಂಪರೆಗಳು ಒದಗಿದವು. ಅಯ್ಯೋ, ಮಾ ಪರಾಕ್ರಮಶಾಲಿಯಾದ ಜಟಾಯುವೆ ಮೃತಪಟ್ಟ ವೇಳೆ ನಮ್ಮಂತವರ ಪಾಡೇನು? ವನವಾಸವಂ ಪೊಂದೆ ರಾಮ ಸತಿಯನಗಳಿದ ನಕಟ ಪುತ್ರ ಶೋಕಾರ್ತ ಭೂಪಂ ತನುವಂತ ಕೈ ಬಿಟ್ಟನೆ ಗನ ಶೌರಿ ವೃದ್ಧರಾಜ ಮಡಿಯನ ನಗಟ ಪೌರಶಂ ಸೀತೆ ದೈತೆ ನನ್ನ ಕೈಯೋಳಿಸಿ ಬಹು ಕಷ್ಟ ಪಡುತ್ತಿಹಳೆ. ರಾಮ ರಾಮ ರಾಮ. ಅಯ್ಯೋ, ಸ್ತ್ರೀ ಬುದ್ಧಿ ಪ್ರಳಯಂಕರ ಎಂಬ ಆಶೋಧಿ ಸುಳ್ಳಾದೀತೆ. ಅಯ್ಯ, ಮಾ ಪರಾಕ್ರಮಶಾಲಿಯಾದ ಜಟಾಯುವು ಆತನನ್ನು ಕಾಪಾಡಲು ಹೋಗಿ ನನ್ನ ರೆಕ್ಕೆಗಳು ಸುಟ್ಟು ನೀವು ರಾಮ ಧ್ಯಾನವನ್ನು ಮಾಡಿದರೆ ಹಾಗೆ ಆಗಲಿ. ಆಂಜನೇಯನೇ, ಸಾಯುವುದಕ್ಕಿಂತ ಮುಂಚೆ ಇದೊಂದು ಉಪಕಾರವನ್ನು ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳೋಣ. ಹಾಗೆ ಆಗಲಿ ಅಂಗದ ಕುಮಾರ. ಜಯ ಜಯ ರಾಮ ರಾಮ ಜಯ ಜಯ ರಾಮ ರಾಮ ಜಯ ಜಯ ರಾಮ 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 ಜಯ ಜಯ ರಾಮ ರಾಮ ಜಯ ಜಯ ರಾಮ 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 ಜಯ ಜಯ ರಾಮ ರಾಮ ಜಯ ಜಯ ರಾಮ 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 ಸೀತಾ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ರಾಮ ಹರೇ ಜಯ 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 ರಾಮ ಹರೇ ಜಯ ಜಯ ದಶರಥ ಉದಾರ ದೋ ಜನಿಸಿದ ಶ್ರೀ ಹರಿ. ದಶರಥ ಉದಾರ ದೋ ಜನಿಸಿದ ಶ್ರೀ ಹರಿ. ಬೆಳಗುವ ರಾಮ ಹರೇ ಲೋಕವ ಬೆಳಗುವ ರಾಮ ಹರೇ. ಜಯ ಜಯ ರಾಮ ಹರೇ ಜಯ 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 ಅಲ್ಯ ಶಾಪ ವಿಮೋಚನೆ ಗೈದು ಮಿಥುಲೆಗೆ ಸಾಗಿದ ರಾಮ ಹರೇ.
ಶಾಪ ವಿಮೋಚನೆ ಗೈದು ಮಿಥುಲೆಗೆ ಸಾಗಿದ ರಾಮ ಸ್ವಯಂವರ ಸಭೆಯಳು ಹರದನು ಮುರಿದು ಸ್ವಯಂವರ ಸಭೆಯಳು ಹರದನು ಮುರಿದು ಸೀತೆಯ ಒರಿಸಿದ ರಾಮ ಸೀತೆಯ ಒರಿಸಿದ ರಾಮ ಜೈ ಜೈ ರಾಮ ಜೈ 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 ನೀವು ಮಾಡಿದ ಈಗ ಏನಾದರೂ ಅಯ್ಯ ಪಕ್ಷಿರಾಜ, ಪಕ್ಷಿಗಳಿಗೆ ಬಹುದೂರದ ನೋಟವು ಅತಿ ಸೂಕ್ಷ್ಮವಾಗಿ ಗೋಚರಿಸುವುದಂತೆ ಆ ದುರುಳನಾದ ರಾವಣನು ಸೀತಾಮಾತೆಯನ್ನು ಅಪಹರಿಸಿ ತೆಗೆದುಕೊಂಡು ಹೋಗಿ ಎಲ್ಲಿಟ್ಟಿರುವನೆಂದು ತಿಳಿಸಿದರೆ, ನಿನ್ನ ದೂರದೃಷ್ಟಿಯಿಂದ ನೋಡಿ ತಿಳಿಸಿದರೆ ಸಾಕು. ಮುಂದೆ ಹೋದರೆ ಅದರ ಮೇಲೆ ರಾವಣನ ಲಂಕೆ ಎಂಬ ನಗರಕ್ಕೆ ನಿಮ್ಮ ಕಾರ್ಯವಾಗಿ ರಾಮ ಕಾರ್ಯವು ಸುಖವಾಗಿ ಸಾಗುವುದು, ರಾಮಾನುಗ್ರಹ ಉಂಟಾಗುತ್ತದೆ. ಹಾಗೆಯೇ ಆಗಲಿ. ಕಪಿವೀರ ಅಂಗದ ಕುಮಾರ, ಬನ್ನಿ ಎಲ್ಲರೂ. ಗಗನವತಾಡ್ಬ ನೀರ್ಪಳುಕುವ ತುಂಗದ ರಂಗ ಸಂಗಮೇ, ಗಗನವತಾಡ್ಬ ನೀರ್ಪಳುಕುವ ತುಂಗದ ರಂಗ ಸಂಗಮೇ, ಅಗಣಿತ ಪಾಲ ಮೀನು ಮುತ್ತು ರತ್ನ ನವರತ್ನ ಮಿದಮ, ಅಗಣಿತ ಪಾಲ ಮೀನು ಮುತ್ತು ರತ್ನ ನವರತ್ನ ಮಿದಮ, ಸೊದೈಪುದೇ ಅಚ್ಚರಿಯ ಬೀರಿ, ಸೊದೈಪುದೇ ಅಚ್ಚರಿಯ ಬೀರಿ, ಮಹಾದ್ಭುತ ವಾರಣೋ ವಾರಣೋ. ಕಪಿವೀರರೇ, ನೋಡಿದ್ರ ಈ ಸಮುದ್ರವನ್ನು ಎಷ್ಟು ಭಯಾನಕವಾಗಿರುವುದು. ಅಂಗದ ಕುಮಾರ, ಈ ಸಮುದ್ರವನ್ನು ಲಂಘಿಸಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವ ವೀರರು ಯಾರಿರಬಹುದೆಂದು ವಿಚಾರಿಸುವ ಅಂಗದ ಕುಮಾರ. ನಳನೆ, ನೀನು ಎಷ್ಟು ಯೋಜನವನ್ನು ಆರಬಲ್ಲೆ? ಗವಯ, ನೀನು ಎಷ್ಟು ಯೋಜನವನ್ನು ಆರಬಲ್ಲೆ? ನಾನು 20 ಯೋಜನವನ್ನು ಆರಬಲ್ಲೆ. ನೀಲನೆ, ನೀನು ಎಷ್ಟು ಯೋಜನವನ್ನು ಆರಬಲ್ಲೆ? 80 ಯೋಜನ ಆರಬಲ್ಲೆ. ನೀನು ಎಷ್ಟು ಯೋಜನವನ್ನು ಆರಬಲ್ಲೆ? 30 ಯೋಜನವನ್ನು ನೀನು ಎಷ್ಟು ಯೋಜನವನ್ನು ಜೈ ಆರಬಲ್ಲೆ? ಶ್ರೀರಾಮ್. ನೀನು ಎಷ್ಟು ಯೋಜನವನ್ನು ಆರಬಲ್ಲೆ? ಜೈ ಶ್ರೀರಾಮ್. ಜೈ ನೀನು ಎಷ್ಟು ಶ್ರೀರಾಮ್. ಯೋಜನವನ್ನು ಆರಬಲ್ಲೆ? 70 ಯೋಜನವನ್ನು ಆರಬಲ್ಲೆ. ನೀನು ಎಷ್ಟು ಯೋಜನವನ್ನು ಆರಬಲ್ಲೆ? 20 ಯೋಜನವನ್ನು ಆರಬಲ್ಲೆ. ಜಾಮು ಅಂತಾರೆ, ನೀವು ಎಷ್ಟು ಯೋಜನೆ? 90 ಯೋಜನೆ ಆರಬಲ್ಲೆ. ಅಂಜಿತ ಕುಮಾರ, ನೀನು ಎಷ್ಟು ಯೋಜನೆ ಆರಬಲ್ಲೆ? ನಾನು ಈ ಸಮುದ್ರವನ್ನೇ ಆರಬಲ್ಲೆ. ಎಂತಿರುಗಿ ಮಾತನಾಡಲಾರೆ. ಈ ಕಾರ್ಯಕ್ಕೆ ಆಂಜನೇಯನೇ ಸಮರ್ಥನು. ನಾವೆಲ್ಲರೂ ಸೇರಿ ಆಂಜನೇಯನನ್ನು ಪ್ರಾರ್ಥಿಸೋಣ. ಆಗ ರಾಘವ ಕಾರ್ಯವ ರಾಜನು ಮೋಹನ ಸಾಗರ ವಂದಾರುವಂತ ರಾಘವ ಕಾರ್ಯವ ಸಾಧಿಸಲು ಗಣ ಸಾಗರ ವಂದಾರುವಂತ ಬಲವಂತ ಧನಶಾಂತ ತ್ರಿಭುವಂತ ಹನುಮಂತ ಬಲವಂತ ಧನಶಾಂತ ತ್ರಿಭುವಂತ ಹನುಮಂತ ಭಾರತ ಸಂಜಾತ ವೀರ ಧೀರವರ ಭಾರತ ಸಂಜಾತ. ಸಾಕು. ಆಂಜನೇಯನೇ, ನೀನು ಸಾಮಾನ್ಯನಲ್ಲ,
ಹುಟ್ಟಿದ ಕೂಡಲೇ ತಟ್ಟನೆ ಆಕಾಶಕ್ಕೆ ಹಾರಿ ಸೂರ್ಯನನ್ನು ಹಿಡಿಯಲು ಹೋದ ಬಾಲಲೀಲ ವೈಭವನು. ಹಿಂದೆ ನೀನು ದೇವತೆಗಳ ವರಬಲವಿದೆ ಎಂದು ಅನೇಕ ಯಜ್ಞಯಾಗಾದಿಗಳನ್ನು ಹಾಳು ಮಾಡುತ್ತಿದೆಯಂತೆ. ಇದರಿಂದ ಕುಪಿತರಾದ ಸಪ್ತ ಋಷಿಗಳು ನೀನು ಶ್ರೀರಾಮ ಕಾರ್ಯದಲ್ಲಿ ನಿರತನಾಗಿದ್ದಾಗ ಸಮಸ್ತ ಕಪಿಗಳು ಸೇರಿ ನಿನ್ನನ್ನು ಪ್ರಾರ್ಥಿಸುವವರೆಗೂ ನಿನ್ನ ಪರಾಕ್ರಮವು ಅಗೋಚರವಾಗಿರಲೆಂದು ಶಾಪವಿತ್ತರಂತೆ. ಈಗ ಇಂದಿಗೆ ಅದೆಲ್ಲ ವಿಮೋಚನೆ ಆಯಿತು. ಈಗ ಈ ಕಾರ್ಯಕ್ಕೆ ನೀನೇ ಸಮರ್ಥನು. ಶ್ರೀರಾಮಚಂದ್ರನ ಆಶೀರ್ವಾದವು ಸಂಪೂರ್ಣವಾಗಿದೆ. ಏಳು ಹನುಮ, ಶ್ರೀ ರಾಮ ಕಾರ್ಯದಲ್ಲಿ ಜಯವನ್ನು ಪಡೆ. ಹಾಗಾದರೆ ಈ ಕಾರ್ಯ ನನ್ನಿಂದ ಸಾಧ್ಯವೇ? ಹೌದು, ನಿನ್ನಿಂದಲೇ ಸಾಧ್ಯ. ಜೈ ಜೈ ರಘುವೀರ ಸಮರ್ಥ. ಕಪಿವೀರರೇ, ಈ ಶತಯೋಜನೆಯುಳ್ಳ ಶರದಿಯನ್ನು ಒಂದು ಸಣ್ಣ ಕಾಲುವೆಯೋಪಾದಿಯಲ್ಲಿ ದಾಟಿ ಅವಧಿ ಮುಗಿಯುವುದರೊಳಗಾಗಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವೆನು. ಅಲ್ಲಿಯವರೆಗೂ ನೀವೆಲ್ಲರೂ ರಾಮಧ್ಯಾನ ಮಾಡುತ್ತಾ ಇಲ್ಲೇ ಕುಳಿತಿರಿ. ಹಾಗೆ ಆಗಲಿ. ಸಂಜೀಪೆ ನೀವಾತಿಯ ಸಂಜೀಪೆ ನೀವಾತಿಯ ಬರದಿಂದ ಅಂಶವಾನ್ ಸಂಜೀಪೆ ನೀವಾತಿಯ ಲಂಘಿಸಿ ನೀರದಿ ಸಂಘದವರೆಗೂ ತುಂಗ ಬಲದಿ ನಾನೊಂದು ನಿಮಿಷದಿ ಲಂಘಿಸಿ ನೀರದ ಸಂಘದವರೆಗೂ ತುಂಗ ಬಲದಿ ನಾನೊಂದು ನಿಮಿಷದಿ ಲಂಘಿಪೆ ನೀವಾತಿಯ ಪಾವ ನಾಥ ನಾದ ರಾಮನ ಪಾವ ನಾಥ ನಾದ ರಾಮನ ಭಾವಾಂತರದಲ್ಲಿರಿಸುತ್ತಲೇ ಜೀವರ ಪದರ ಜೀವವ ಸುತ್ತಿರ ಜೀವರ ಪದರ ಜೀವವ ಸುತ್ತಿರ ಲಗದಿ ಮೆರೆಯುತ್ತ ನೀರ ಲಂಗಿ ಬೆಲ್ಲಿ ವಾರ್ದಿಯ ಬರದಿಂದಾದರೆ ಅರುಷವಾಂತ ಲಂಗಿ ಬೆಲ್ಲಿ ವಾರ್ದಿಯ ವಾರ್ದಿಯ ವಾರ್ದಿ. ಜೈ ಜೈ ರಘುವೀರ ಸಮರ್ಥ. ಸುರಕುಲವನ್ನಿಂದಿಸಿ ನಿಸ್ತರುಣತ ನೆನೆಸಿ ಜಗವ ಬೋಧಿಸುತ್ತಿರ್ಪ ದುರುಳನ ಜಾನನ ಪುರವಿದಮ್ಮಿಲಿಕಿಸಿದೆ ಶ್ರೀ ರಾಮಚಂದ್ರನ ದಯದಿ ದಯದಿ ಚಂಡ ದಾನವ ಮಂಡಲೇಂದ್ರನ 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 ಕಂಡು ಹಿಡಿದುರ ಹಿಂಡುವೆ ಫಲ ಕಂಡು ಹಿಡಿದುರ ಹಿಂಡುವೆ ಬಲ ಕಂಡನ ಲಂಕ ನಗರವ ಮಣಿಮಂಡಲ ವಾಲಿದ ಕಂಡನ ಲಂಕ ನಗರವ ಗಗನ ತೊಲಕ್ಕಿ ತೊಗೆವ ಕಲ್ಲೋಲಗಳ ಮೇಲೆ ನೆಗೆಯುತ್ತೆ ತೊಲಕ್ಕಿ ತೊಗೆವ ಕಲ್ಲೋಲಗಳ ಮೇಲೆ ನೆಗೆಯುತ್ತೆ ಗಗನ ತೊಲಕ್ಕಿ ತೊಗೆವ ಕಲ್ಲೋಲಗಳ ಮೇಲೆ ನೆಗೆಯುತ್ತೆ
ಗಗನ ಕೊಲಗೆ ತೊಗೆವ ಕಲ್ಲೋಲಗಳ ಮೇಲೆ ನಾ ನೆಗೆಯುತ್ತೆ ತ್ರಿಕೂಟ ತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ಪ್ರಜ್ವಲಿಪ ದೈತರ ನಗರವನಾದರೆ ಪ್ರಜ್ವಲಿಪ ದೈತರ ನಗರವನಾದರ ಕಂಡನ ಲೆಂಕ ನಗರವ ಮಣಿಮಂಡಲ ವಾಲಿದ ಕಂಡನ ಲೆಂಕ ನಗರವ ಕಂಡೇ ಕಂಡೇ ಆಹಾ ಹೇಳಿದು ಈ ಅರಮನೆಯ ಬಾಗಿಲೇ ಇಷ್ಟೊಂದು ಒಳೆಯುತ್ತಿರುವಾಗ ಇನ್ನು ಅರಮನೆಯು ಇನ್ನೆಷ್ಟು ಸುಂದರವಾಗಿರುವುದು. ದೇವ, ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಹಿಂಬಾಲಿಸಿ ನನ್ನನ್ನೇ ಕೊಲ್ಲಲು ಬಂದ ಆ ಸಿಂಹಿಕೆಯ ಗರ್ಭವನ್ನು ಅತಿ ಸೂಕ್ಷ್ಮವಾಗಿ ಒಳವಕ್ಕು ಒಳಗಡೆ ಬೃಹತ್ಕಾರವಾಗಿ ಬೆಳೆದು ಅವಳ ಉದರವನ್ನು ಸೀಳಿ ಬಂದಿದ್ದು ನಿನ್ನ ಅನುಗ್ರಹದಿಂದಲ್ಲವೇ? ಹೀಗಿರುವಲ್ಲಿ ನನಗೆ ಭಯವೆಂದರೇನು? ಪುರಪ್ರವೇಶ ಮಾಡುವೆನು. ಜೈ ಜೈ ರಘುವೀರ ಸಮರ್ಥ. ಚಿನ್ನದ ಪವಳದ ತೆನಗೊನ ಮೀರಿದ ದಿನಕರ ನಾಟಂ ತಡಬಡೆಯಿಂದಲೇ ಚಿನ್ನದ ಪವಳದ ತೆನಗೊನ ಮೀರಿದ ದಿನಕರ ನಾಟಂ ತಡಬಡೆಯಿಂದ ಚನ್ನಿನ ಕೋಟೆಯ ವಣ್ಣಿನ ಒಳಪೋ ಚನ್ನಿನ ಕೋಟೆಯ ವಣ್ಣಿನ ಒಳಪು ಚನ್ನಿನ ಕೋಟೆಯ ವಣ್ಣಿನ ಒಳಪೋ ಚನ್ನಿನ ಕೋಟೆಯ ವಣ್ಣಿನ ಒಳಪು ಎನತು ಗಣತಿ ಮಿಗಿ ಸೋಬಿಟ್ಟು ಜನಗೆ ಗಣತಿ ಗಣತಿ ಮಿಗೆ ಸೋಬಿಟ್ಟು ಜನಗೆ ಸಗಸ ನಗರವಿದು ಶೋಭಿಪ್ಪುದೆ ಮಿಗೆ ಸಗಸೆ ಮಿಗೆ ಸಗಸೆ ಮಿಗೆ ಸಗಸೆ. ಆಪತ್ ಬಾಂಧವ, ಅನಾಥ ರಕ್ಷಕ, ಕಾಪಾಡು ಕಾಪಾಡು. ಪುರ ಪ್ರವೇಶ ಮಾಡೋಣವೆಂದರೆ ಯಾವೊಬ್ಬ ಹೊರ ಸ್ತ್ರೀಯಳು ಅಡ್ಡಲಾಗಿ ಮಲಗಿರುವಳು. ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಇವಳನ್ನು ಎಚ್ಚರಿಸಿ ಪುರಪ್ರವೇಶ ಮಾಡುವೆನು. ಕೋತಿಯೇ, ಕೋತಿಯೇ, ಅಯ್ಯೋ, ಎಷ್ಟು ದಿವಸ ಆಯ್ತು ನಿದ್ದೆ ಮಾಡಿ. ಈಗ ಹೇಳನ್ಮೇಕೆ ಕೋದಿ, ಯಾರು ನನ್ನ ಹೇಳ್ತಿದ್ದರು? ಯಾವ ಕೋತಿ? ಕಪಿಸ್ತಿ ಅಷ್ಟೇ. ಯಾರು ನೀನು? ನಾನು 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 ಶ್ರೀರಾಮದೂತನ ಭಕ್ತನು, ಹನುಮಂತನು. ನಾನು ಶ್ರೀರಾಮಚಂದ್ರನ ಸೇವಕನು. ಈ ಅರಮನೆಯನ್ನು ನೋಡಿ ಆನಂದ ಪಡಲು ಬಂದಿದ್ದೇನೆ. ತಾವು ಅಪ್ಪಣೆ ಕೊಟ್ಟರೆ ಹೀಗೆ ಹೋಗಿ ಹಾಗೆ ಬಂದು ಬಿಡುವೆನು. ಯಾರಿಗೂ ಪ್ರವೇಶವನ್ನು ಮಾಡುವುದಕ್ಕೆ ಕೊಡುವುದಿಲ್ಲ, ಅವಕಾಶವನ್ನೇ ಕೊಡುವುದಿಲ್ಲ. ನಾನು ಯುದ್ಧವನ್ನು ಮಾಡಿ ಗೆದ್ದಕ್ಕೆ ಮುಂದಕ್ಕೆ ಹೋಗು. ದೇವತೆಗಳಿಗೆ ಅಸಾಧ್ಯವಾಗಿರಬಹುದು, ಈ ಮರ್ಕಟನಿಗೆ ಎಲ್ಲವೂ ಸಾಧ್ಯವೆಂದು ತಿಳಿ. ನಾವು ಯುದ್ಧ ಮಾಡಬೇಕಾದರೆ ಒಂದು ಷರತ್ತಿನ ಮೇಲೆ ಯುದ್ಧ ಮಾಡೋಣ. ನೀನು ಸ್ತ್ರೀ, ನಾನು ಪುರುಷ. ನೀನು ಆಯುಧವನ್ನು ಹಿಡಿದುವೆ, ನಾನು ನಿರಾಯುಧನು. ಆದ್ದರಿಂದ ನೀನು ಮೊದಲು
ಗುದ್ದುಗಳನ್ನು ಗುದ್ದು. ರಾಮಾನುಗ್ರಹದಿಂದ ನಾನು ಬದುಕುಳಿದರೆ ನಾನು ಒಂದು ಗುದ್ದನ್ನು ನಿನಗೆ ಕೊಡುವೆನು. ಈ ಕೋತಿಗೆ ಬುದ್ಧಿ ಕೆಟ್ಟಿದೆ, ಇದು ಬದುಕು ಉಳಿದೆ. ಕುಳಿತುಕೋ. ಜೈ ಶ್ರೀರಾಮ್. ಜೈ ಶಾಂಭವಿ. ಜೈ ಶಾಂಭವಿ. ಜೈ ಶ್ರೀರಾಮ್. ಈ ಕೋತಿ ಉಳಿದಿದೆ, ನಾನು ನಿಂತ ಬಂಪರಿನಲ್ಲಿ ಸರಿಯಾಗಿ ಹೊಡೆಯಲಿಲ್ಲ. ಜೈ ಶಾಂಭವಿ. ಜೈ 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 ರಘುವೀರ ಸಮರ್ಥ. ಈಗ ನಿನ್ನ 3 ಗುದ್ದುಗಳು ಮುಗಿದವು, ಕುಳಿತಿಕೋ. ಜೈ ಜೈ ಶ್ರೀರಾಮ್. ಎಂದು ವಾದನೆಂದು ಅಪಜಯ ಒಂದು ಆಗ ನಟ್ಟಿಗೆ ನವನಿಧಿಯು ಹೇಳಿದರು. ಇವರ ದೇಹದ ಸಂಸ್ಕೃತಿ ನೀನು ಹೊರಡು ಪಟ್ಟಣಗಳೆಲ್ಲವ ಸೋತಿದೆ ನಲ್ಲದೆ, ಪಟ್ಟಣಗಳೆಲ್ಲವ ಸೋತಿದೆ ನಲ್ಲದೆ, ಚಿತ್ರದ ಮನೆಯ ರಚಿಸಿದೆ ನಾನು. ವಿಚಿತ್ರದ ಮನೆಯ ರಚಿಸಿದೆ ನಾನು. ನಾನೆಂದು ಕಾಂಬೆನೋ ಪಾದವ, ನಾನೆಂದು ಕಾಂಬೆನೋ ಮಾತೆಯ ಪಾದವ, ನಾನೆಂದು ಕಾಂಬೆನೋ ಪಟ್ಟಣವ ಕಾಣವ ನಲ್ಲದೆ. ಪಾಡುವ ರೀತಿಯು ಯಾವುದೋ ಮಾತೆಯ ಪಾದವ, ನಾನೆಂದು ಕಾಂಬೆನೋ ಮಾತೆಯ ಪಾದವ, ನಾನೆಂದು ಕಾಂಬೆನೋ ಸೀತೆಯ ಕಾಣುವ ರೀತಿಯು ಯಾವುದೋ. ರಾಮ ರಾಮ ಎಲ್ಲಿ ಶೋಧಿಸಲಿ? ಪುರದ ನಾನಾ ಭಾಗಗಳಲ್ಲಿ, ಅಲ್ಲದೆ ಎಲ್ಲ ಭವನಗಳಲ್ಲಿ ಹುಡುಕಿದರೂ ಸೀತಾ ಮಾತೆಯವರ ದರ್ಶನವಾಗಲಿಲ್ಲ. ಇರಲಿ, ಇನ್ನು ಮುಂದೆ ಹೋಗಿ ನೋಡುವೆನು. ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದೆನಲ್ಲ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಇಲ್ಲಿ ಆದರೂ ಅನೇಕ ಜನ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರವಿಲ್ಲದೆ ಹರಿವಿಲ್ಲದೆ ಬಿದ್ದಿರುವರು. ಇಲ್ಲಿ ಏನಾದರೂ ಮಾತೆಯವರನ್ನಿರಬಹುದೇನು? ಮುಂದೆ ಹೋಗಿ ನೋಡುವೆನು. ರಾಮಚಂದ್ರ, ಮಾತೆಯವರ ದರ್ಶನವಾಯಿತು, ನನ್ನ ದೂತತ್ವವು ಸಾರ್ಥಕವಾಯಿತು, ನಮ್ಮ ವಂಶವೇ ಪಾವನವಾಯಿತು. ಇನ್ನೊಂದು ಸಾರಿ ಮಾತೆಯವರ ದರ್ಶನ ಮಾಡಿ ಮುಂದೆ ಹೋಗುವೆನು. ರಾಮಚಂದ್ರ, ಆದುದೇನೋ ಮೋಸಕಾರ, ಆದುದೇ ದುರ್ದೈವವೇ, ದೈವವೇ. ರಾಮಚಂದ್ರ, ಆದುದೇನೋ ಮೋಸಕಾರ,
ಬಾಯೊಳ್ಳು ಸುರಲಾರ ನೆನ್ನಿದ ರಾಮ ಗೆಲ್ತು ಪೇಲಲಯ್ಯ. ರಾಮಚಂದ್ರ ಬಾಯೊಳು ಸುರಲಾರೆ ನೆನ್ನಿದ ರಾಮ ಗೆಲ್ತು ಪೇಲಲಗಳ ದುರುಳನೆ ಕೈಯಲ್ಲಿಂದು ದುರುಳನೆ ಹಸೆಯಲ್ಲಿಂದು ಹೋಗಿದೆ ದೂರಿಗಾಗಿ ಸಿಲುಕಿದೆ ಹಾದುದೇನು ಮೋಸಗಾರ ರಾಮ ಗೆಲ್ತು ಬೇಡ ದೈವವೇ ದೈವವೇ ರಾಮಚಂದ್ರ, ನಾನೇನು ಅಪರಾಧವನ್ನು ಮಾಡಿದೆ ಸ್ವಾಮಿ? ಈ ಈ ದೃಶ್ಯಗಳನ್ನು ನೋಡಲು ನನ್ನನ್ನಿಲ್ಲಿಗೆ ಕಳಿಸಿದೆಯಾ? ಸ್ತ್ರೀಲೋಕ ಪಾವನಳಾದ ಸೀತಾ ಮಾತೆಯು ಈ ಧುರುಳನಾದ ರಾವಣನ ಪಕ್ಕದಲ್ಲಿ ಮಲಗಿರುವರಲ್ಲ. ಅಮ್ಮ ತಾಯಿ, ನಿನ್ನಂತವರ ಪಾಡೆ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ? ಶ್ರೀರಾಮಚಂದ್ರನ ಧರ್ಮಪತ್ನಿ ಎಂದೆನಿಸಿದ ನೀನು ಈ ದುರುಳನ ವೈಭವಕ್ಕೆ ಮರಳಾದ ಏನಮ್ಮ? ಈ ದೃಶ್ಯವನ್ನು ನೋಡುವ ಮೊದಲು ನನ್ನ ಕಣ್ಗಳು ಸಿಡಿದು ಹೋಗಬಾರದಿತ್ತೆ. ಏನು ಮಾಡಲಿ ಏನು ಮಾಡಲಿ? ಇವರನ್ನು ಒಂದೇ ಏಟಿಗೆ ಸದಬಡಿಯಲೇ? ಇಲ್ಲ ಇಲ್ಲ, ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಹಾ, ಏನಿದು? ದಿಟ್ಟ ಚಾಂಚಲ್ಯದಿಂದ ಈ ರೀತಿ ಮಾತನಾಡುತ್ತಿರುವೆನೆ. ನನ್ನ ಬುದ್ಧಿಗೆ ಏನಾದರೂ ಮಗ್ಗು ಕವಿಯಿತೆ. ಶ್ರೀರಾಮಚಂದ್ರರು ಸೀತಾಮಾತೆಯವರ ದರ್ಶನವಾದಾಗ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡಿ ಎಂದು ಹೇಳಿದ್ದರು. ನಾನು ಆ ಕುರುಹುಗಳನ್ನು ಶೋಧಿಸದೆ ಆಡಿದ ಮಾತುಗಳನ್ನು ಮನ್ನಿಸಬೇಕೆಂದು ಕ್ಷಮಿಸು ನೋಡುವೆನು. ಪಾದ ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ತಲಾಂಚನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಯಿಲ್ಲ ಮಾತೆ ಇವಳಲ್ಲ ರಾಮ. ವಿಧಿವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ವಿಧಿವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ಮಾತೆ ಇವಳಲ್ಲ ಭೂಜಾತೆ ಇವಳಲ್ಲ ರಾಮ ರಾಮ. ಒಡೆಯನ ವದಿಯೋ ಮುಗಿಯಲಿಂದಿಗೆ ಅಮಮ ಕಾಣೆ ಶೋಕವ ತಡೆಯಲಾರ ಶೋಕವ. ಜಡ ಜಾಗಲ್ದೆಯ ಉಡುಪ ಮುಖಿಯಳ, ಜಡ ಜಾಗಲ್ದೆಯ ಉಡುಪ ಮುಖಿಯಳ, ಬಡ ನಡುವಿನ ಬಾಲೆಯ ಅಮಮ ಕಾಣೆ ಭೂಮಿ ಜಾತೆಯ ರಾಮ ಪಾದ ಸೀತೆಯ ಸೀತಾಪಾಣ ಭೂಮಿ ಜಾತೆಯ ರಾಮ ಪಾದ ಸೀತೆಯ ಸೀತಾ ಮಾತೆಯ.
ಎಲ್ಲಿ ಶೋಧಿಸಲಿ, ಎಲ್ಲಿ ಶೋಧಿಸರೂ ಮಾತೆಯವರ ದರ್ಶನವಾಗಲಿಲ್ಲ. ಏನು ಮಾಡುವುದು? 1 ಮಾಸದ ಅವಧಿಯೊಳಗಾಗಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವೆನೆಂದು ಬಂದ ನಾನು ಈಗ ರಿಕ್ತಾಸ್ತದಿಂದ ಹಿಂದಿರುಗಿದರೆ ನನ್ನೊಡೆಯನಾದ ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಸೀತಾಮಾತೆಯವರು ಸಿಗಲಿಲ್ಲವೆಂದು ಶ್ರೀರಾಮಚಂದ್ರರು ತಿಳಿದರೆ ಶ್ರೀರಾಮಚಂದ್ರರು ಪ್ರಾಯೋಪ್ರವೇಶ ಮಾಡಿಕೊಳ್ಳುವರು. ಇಷ್ಟಾದ ಮೇಲೆ ಲಕ್ಷ್ಮಣ ಸ್ವಾಮಿಯು ಜೀವಿಸುವರೇ? ಈ ವಿಷಯವು ಅಯೋಧ್ಯೆಗೆ ತಿಳಿದರೆ ಅಯೋಧ್ಯೆ ಜನರೆಲ್ಲರೂ ಸಾಯುವರು. ಏನು ಮಾಡಲಿ? ನಾನೊಬ್ಬನು ರಿಕ್ತಾಸ್ತದಿಂದ ಹಿಂದಿರುಗಿದರೆ ಇಷ್ಟೆಲ್ಲ ಅನರ್ಥಗಳು ಕಾರಣವಾಗುವುದು. ಏನು ಮಾಡಲಿ? ಏನು ಮಾಡಲಿ? ಏನು ಮಾಡಲಿ? ಈ ಲಂಕಾ ನಗರವನ್ನೊಳಗೊಂಡ ಈ ತ್ರಿಕುಟಾಚಲ ಪರ್ವತವನ್ನು ಈ ನನ್ನ ಲಾಂಗೋಲದಿಂದ ಭೇದಿಸಿ ಶ್ರೀರಾಮಚಂದ್ರ ಪ್ರಭು ಮುಂದೆ ಇಡುವೆನು. ಅವರೇ ಬೇಕಾದರೆ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ಆಂಜನೇಯ, ಈ ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ. ಅಶೋಕವನಕ್ಕೆ ಹೋಗು, ಸೀತಾಮಾತೆಯ ದರ್ಶನವಾಗುವುದು. ಜೈ ಜೈ ಶ್ರೀರಾಮ್.